ನಮಸ್ಕಾರ. ಇವತ್ತು ನಾನು ಕರಾವಳಿ ಸೈಡಲ್ಲಿ ತುಂಬಾ ಫೇಮಸ್ ಆಗಿರುವ ಮರ್ವಾಯಿ ಸುಕ್ಕನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆನ ಬಿಸಿ ಮಾಡಿಕೊಂಡು ಉದ್ದನೇದಾಗಿ ಕಟ್ ಮಾಡಿಟ್ಟ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ. 2 ಈರುಳ್ಳಿನ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ನಂತರ ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸಿದ್ದೇನೆ. ಅದಾದಮೇಲೆ 2 ಟೊಮೆಟೊನು ಕೂಡ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಳ್ಳೆ ರೀತಿ ಫ್ರೈ ಮಾಡಿ. ಈಗ ನಾನು ಕಾನೋಜಿ ಕಿಚನ್ ಸ್ಪೆಷಲ್ ಆಲ್ ಇನ್ ಒನ್ ಮಸಾಲನ ಹಾಕ್ಕೊಳ್ತಾ ಇದ್ದೇನೆ. ಈ ಮಸಾಲ ನಿಮಗೆ ಏನಾದರೂ ಬೇಕಾದರೆ ಆರ್ಡರ್ ಕೊಡಿ. ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿಡ್ತೇನೆ. ಯಾರಿಗಾದರೂ ಬೇಕಿದ್ದರೆ ಆರ್ಡ್ರ್ ಕೊಟ್ಟು ತಗೊಳ್ಬೋದು. ನಂತರ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಂಡು ಮರ್ವಾಯನ್ನು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು 2-3 ನೀರಲ್ಲಿ ತೊಳೆದಿಟ್ಟ ಮರ್ವಾಯನ್ನು ಸೇರಿಸ್ಕೊಂಡು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ಇದನ್ನು ಮುಚ್ಚಿಬಿಟ್ಟು ಒಳ್ಳೆ ರೀತಿ ಬೇಯಿಸ್ಕೊಳ್ಬೇಕು. ಹಸಿ ಕಾಯಿ ತುರಿಯನ್ನು ಹಾಕಿಬಿಟ್ಟು ಮತ್ತೊಂದು ಸಲ ಮಿಕ್ಸ್ ಮಾಡಿ ನಂತರ ಕೊನೆಯದಾಗಿ ಕಾನೋಜಿ ಕಿಚನ್ ಸ್ಪೆಷಲ್ ಮಸಾಲಾನ ಹಾಕ್ಕೊಳ್ತಾ ಇದ್ದೇನೆ. ಈ ರೆಸಿಪಿಗೆ ಟೋಟಲ್ 4-5 ಸ್ಪೂನಷ್ಟು ಮಸಾಲಾನ ಯೂಸ್ ಮಾಡ್ಕೊಂಡಿದ್ದೇನೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಮರ್ವಾಯಿ ಸುಕ್ಕ ರೆಡಿ ಆಯಿತು. ನಮ್ಮ ಕರಾವಳಿ ಭಾಗದ ಸ್ಪೆಷಲ್ ರೆಸಿಪಿ ಈಗ ರೆಡಿ ಆಗಿದೆ. ಇದನ್ನು ಮನೇಲಿ ಟ್ರೈ ಮಾಡಿ. ನಮ್ಮ ಈ ಆಲ್ ಇನ್ ಒನ್ ಮಸಾಲ ಒಂದು ಸೇರಿಸೋದ್ರಿಂದ ಬೇರೆ ಯಾವುದೇ ಸ್ಪೈಸಸನ್ನು ನೀವು ಸೇರಿಸ್ಬೇಕಂತ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ. ಈ ಪೌಡರು ನಿಮಗೇನಾದರೂ ಬೇಕು ಅಂತ ಅನಿಸಿದರೆ ನನಗೆ ಮೆಸೇಜ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದರೂ ಸಹ ನಾನು ಆರ್ಡರನ್ನ ತೊಗೊಳ್ತೇನೆ. ಇನ್ಸ್ಟಾಗ್ರಾಮ್ ಐಡಿಯನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಟಿದ್ದೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.